ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಸೀಗಡಿ ಚಟ್ನಿ ಪುಡಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೀಗಡಿ ಚಟ್ನಿ ಪುಡಿ ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಬಾಣಂತಿಯರಿಗಂತೂ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಮತ್ತು ಬಾಡಿ ಹೀಟಲ್ಲಿರುತ್ತೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು. ನನ್ನ ಮಗಳು ಬಾಣಂತಿ ಆಗಿರೋದ್ರಿಂದ ಇವತ್ತು ನನ್ನ ಮಗಳಿಗೆ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ಥರ ಮಾಡೋದು ಅಂದ್ಬಿಟ್ಟು. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಬಂದು 1 ಗೆಡ್ಡೆ ಬೆಳ್ಳುಳ್ಳಿ, 2 ಸ್ಪೂನಷ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಬೇಳೆ ಮತ್ತು 8-9 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು. ಈಗ ಇದನ್ನು ನಾವು ಸ್ವಲ್ಪ ಸಣ್ಣ ಉರಿಲೇ ಹುರ್ಕೋಬೇಕು, ತುಂಬ ಜೋರು ಉರಿಯಲ್ಲಿ ಹುರ್ಕೋಬಾರ್ದು. ಬನ್ನಿ ಇವಾಗ ಇದನ್ನು ಹುರ್ಕೊಳ್ಳೋಣ. ಬಾಣಲಿ ಇವಾಗ ಕಾದಿದೆ. ಈಗ ಇದನ್ನು ಸೀಗಡಿ ಹಾಕ್ಕೊಳ್ಳೋಣ. ಸಣ್ಣ ಉರಿಲೇ ಹುರ್ಕೋಬೇಕು, ಜೋರು ಉರಿ ಮಾಡ್ಕೋಬಾರ್ದು. ಸೀದೋದ್ರೆ ಚೆನ್ನಾಗಿರಲ್ಲ, ತುಂಬ ಸಿಹಿ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಲೇ ಹುರ್ಕೋಬೇಕು ಇದನ್ನೆಲ್ಲ. ಈಗ ಕಡಲೆಬೇಳೆ ಹಾಕ್ಕೊಳ್ಳೋಣ. ಈಗ ಉದ್ದಿನಬೇಳೆ, ಈಗ ಒಣಮೆಣಸಿನ್ಕಾಯಿ, ನಂತರ ಬೆಳ್ಳುಳ್ಳಿ, ಈಗ ಒಂದು ಹುಣ್ಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ಕೊಳ್ಳೋಣ. ಯಾಕಂದರೆ ಮೀನಿನ ಅಂತ ಇದಕ್ಕೆಲ್ಲ ಹುಳಿ ಬಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹುಣ್ಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿಲಿ ಹುರ್ಕೊಳ್ಳೋಣ. ಈಗ ಅದೆಲ್ಲ ಹುರಿದಾದ್ಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡೋಣ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ತುಂಬ ತರಿಯಾಗಿ ಮಾಡ್ಕೋಬಾರ್ದು, ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು. ನೋಡಿ, ಪುಡಿ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ತಿನ್ಬೋದು, ಬಾಣಂತಿಯರೆಲ್ಲ. ಸ್ವಲ್ಪ ಅನ್ನ ತಿನ್ನೋರು ಜಾಸ್ತಿ ಅನ್ನ ತಿಂತಾರೆ. ಇದೊಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ. ಇದಂತೂ ಬಾಣಂತಿಯರು ಕೊಟ್ಟರಂತೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಕೊಟ್ಟು ನೋಡಿ, ನಿಮ್ಮ ಮನೇಲಿ ಬಾಣಂತಿಯರು ಯಾರಾದಿದ್ರೆ ಈ ಥರ ಮಾಡಿ ಕೊಟ್ಟು ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.